ಯಾರ್ಯಾರು ಇದ್ದಾರಪ್ಪ ಈ ಘಟನೆಗಳಿಗೆ, ಹಿಂದೂ ಇರಲಿ ಮುಸ್ಲಿಮರು ಯಾರನ್ನೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಕಟ್ಟಪ್ಪನೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯ ಕೆಲಸ. ಯಾರನ್ನು ಉಳಿಸೋ ಪ್ರಶ್ನೆ ಇಲ್ಲ, ಮುಸಲ್ಮಾನರೂ ಇಲ್ಲ, ಹಿಂದೂಗಳನ್ನೂ ಇಲ್ಲ. ಯಾವ್ರಲ್ಲಿ ಯಾರ್ಯಾರು ಮೂಲಭೂತವಾಗಿದ್ದಾರೆ, ಈ ದಂಗೆಗೆ ಪ್ರಚೋದನೆ ಮಾಡ್ತಾರೆ ಅಥವಾ ಪ್ರಚೋದನಾತ್ಮಕ ಮೀಡಿಯಾಗಳ ಮೂಲಕ ಪ್ರಸಾರ ಮಾಡ್ತಾರೆ, ಅವ್ರನ್ನೆಲ್ಲರೂ ಕಂಟ್ರೋಲ್ ಮಾಡೋದು ಅಂತ. ಇನ್ಮೇಲೆ ತ್ರಿಶೂಲು, ಆ ಹೆಣ್ಮಕ್ಳು ನೋಡ್ರಿ, ಈ ಧರ್ಮದವ್ರು ಹಿಡ್ಕೊಂಬರ್ರಿ, ಆ ಧರ್ಮ ಮುಟ್ರಿ, ಈ ಮಾತುಗಳು ಬಂದ್ರೆ ಅವ್ರು ಯಾರೂ ಇಲ್ಲವರು ಅವ್ರು ಹಿಡಿಯುವಂಥ. ಯಾಕಂದ್ರೆ ಇವತ್ತು ನಮ್ಮ ಮೀಡಿಯಾ, ಅದರಲ್ಲೂ ಸೋಷಿಯಲ್ ಮೀಡಿಯಾ, ಇದ್ರ ಮೂಲಕ ಸಾಕಷ್ಟು ದಂಗೆಗಳು ಅಥವಾ ದಂಗೆ ಕಾರಣಗಳು ಆಗ್ತಾಯಿದ್ದಾವೆ. ಆಮೇಲೆ ಕಂಟ್ರೋಲ್ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಅದ. ಹೀಗಾಗಿ ಮೊದಲಿಗೆ ಅವ್ರ ಮೇಲೆ ಕಂಟ್ರೋಲ್ ಮಾಡಿಕೊಂಡು ಇನ್ನು ಮೇಲೆ ಇಂಥದ್ದು ಮಾತಾಡಿದರೆ ಹಿಡಿದು ಒಳಗೆ ಹಾಕುವಂಥದ್ದು, ಮೊದಲು ಎನ್ಕ್ವೈರಿ ಮಾಡುವಂಥದ್ದು. ಹೀಗಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿದ್ದಂಥ ಈ ಕ್ರಿಮಿನಲ್ಸ್, ಧರ್ಮದ ಮುಖವಾಡದ ಕ್ರಿಮಿನಲ್ಸ್ ಇವತ್ತು ಬೆದರ್ತಾ ಇದ್ದಾರೆ. ನಿಜವಾಗಿಯೂ ಅವ್ರಿಗೆ ಎದುರು ಸ್ಟಾರ್ಟ್ ಆಗಿಲ್ಲ. ಅದಕ್ಕಾಗಿ ಇವತ್ತು BJP ಕೆಲವು ನಾಯಕರು ಹೋಗಿ ಅದನ್ನು ನೀವು ತಡೀರಿ, ಮುಸಲ್ಮಾನರು ಪ್ಲೀಸ್ ಮಾಡಿಸೋದು ಮಾಡ್ತಾಯಿದ್ದು ಆರೋಪ ಮಾಡ್ತಾಯಿದ್ದಾರೆ. ಅವ್ರು ಏನೋ ಮಾಡಲಿ, ಅವ್ರ ಧರ್ಮ, ಅವ್ರ ಕರ್ಮ ಅವ್ರ ಜೊತೆಗೆ. ಆದರೆ ಎರಡೂ ಧರ್ಮದ ಮೂಲಭೂತವಾದಿಗಳನ್ನ ಹಿಡಿದು ಶಿಕ್ಷಿಸಬೇಕಾದಂಥದ್ದು ಇವತ್ತು ನಿಶ್ಚಿತವಾಗಿ ಆಗಬೇಕಾಗಿದೆ. ಯಾಕಂದರೆ ಕೋಮು ಸೌಹಾರ್ದದಲ್ಲಿ ಸಾಕಷ್ಟು ಇದ್ದಿದ್ದಲ್ಲ, ಅಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆಲ್ಲ ಕರಾವಳಿಯಲ್ಲಿ ಭಾಳ ಒಳ್ಳೆಯ ಗೆಳೆತನ ಇದ್ದಂಥದ್ದು. ಯಾಕಂದ್ರೆ ಅನೇಕ ಗುಡಿಗಳಿಗೆ ಇಸ್ಲಾಮದ ನಂಬಿಕೆ ಜನ ದಾನ ದತ್ತಿಗಳು ಕೊಟ್ಟಂಥದ್ದು, ಅನೇಕ ಮಸ್ಜಿದ್ಗಳಿಗೆ ಹಿಂದೂಗಳು ಕೊಟ್ಟಂಥದ್ದು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅಂಥವು ಸಾಕಷ್ಟು ಉದಾಹರಣೆಗಳಲ್ಲಿದ್ದಾವೆ. ಯಾಕಂತಂದ್ರೆ ಇವೆಲ್ಲ ಈಗ ನಮ್ಗೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಆದರೆ ಅಲ್ಲೇ ಸಲಾಂ ಆರತಿ ಒಂದು ನಡೀತದೆ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಅವರಲ್ಲಿ. ಅಂದರೆ ಇದರ ಅರ್ಥ ಏನಪ್ಪ ಮತ್ತಲ್ಲೇ ಕೊಲ್ಲೂರು ಮೂಕಾಂಬಿಕೆ ಜೊತೆಗೆ ಮಂಗಳೂರು ಏರಿಯಾದಲ್ಲೇ ಏನಂದ್ರೆ ಈ ಮರಾಠರಿಂದಲೂ ಸಾಕಷ್ಟು ಹಾನಿ ಆಗ್ಯದ ಕೊಲ್ಲೂರು ಮೂಕಾಂಬಿಕೆ ಗುಡಿಗೆ, ಇನ್ನೂ ಸ್ಥಳಗಳಿಗೆ. ಅಂತಲ್ಲೇ ಒಬ್ಬ ಇಸ್ಲಾಂ ವ್ಯಕ್ತಿ